ಹಾಯ್ ಹಲೋ ಮ್ಯಾಜಿಕ್ ಹುಡುಗಿ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿ ಏನಾಗಿದೆ ನೋಡೋಣ ಬನ್ನಿ. ಅಶ್ವಿನಿ ದೇವನಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು, ಏನು ಈಗ ಫೋನ್ ಮಾಡಿದ್ಯಲ್ಲ, ಯಾರಿಗೋ ಕೂಲ್ ಕೂಲ್ ಕೂಲ್, ಯಾಕೆ ಇಷ್ಟು ಟೆನ್ಷನ್ ತಗೋತಿದ್ದೀರಾ? ನಾನು ನಚ್ಚಿ ನನಗೆ ಸಿಗ್ಲಿಲ್ವಲ್ಲ ಅಂತೇಳಿ ನಾನು ಟೆನ್ಷನ್ ಇರ್ಬೇಕು, ನೀವೇವೋ ನೋಡಿದ್ರೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದಿರಲ್ಲ. ಈಗ ತಮಾಷೆ ಮಾಡೋ ಗೊತ್ತಾ? ಅದೇನು ಹೇಳು ಬೇಗ. ಅಲ್ಲ ಏನಿಲ್ಲ, ನೀವು ನಚ್ಚಿನ ಈಗ ನಿಮ್ಮ ಅಡಿಯನ್ ಮಾಡ್ಕೋತಿದಿರಲ್ವಾ, ನನ್ನನ್ನೇನಾದ್ರೂ ಅಲ್ಲಿಗೆ ಕರ್ಸ್ಕೊಳ್ಳೋ ಅಂತ ಪ್ಲಾನ್ ಬೇರೆ ಏನಾದ್ರು ಮಾಡ್ತೀರೇನೋ ಅಂತ ಅದಕ್ಕೆ ಕೇಳೋಣ ಅಂತ ಮಾಡಿದೆ. ತಮಾಷೆನ ನಿನಗೆ ಇಡು. ಈಗ ನನಗೆ ಬೆಂಕಿ ಎತ್ಕೊಂಡು ಹೋಗಿತಾರೆ. ಅದೇನ್ ಹೇಳಿ ಸಾಲ್ವ್ ಮಾಡೋಣ. ನಾನೇ ಏನ್ ಸಾಲ್ವ್ ಮಾಡ್ತೀಯ? ನೀನ್ ಹೇಳಿದ್ರೆ ತಾನೆ ಸಾಲ್ವ್ ಮಾಡಕ್ ಸಾಧ್ಯ. ಇಲ್ಲಿ ಶಾರದಾ ಕಾಲುಂಗ್ರ ಸಿಕ್ಕಿದೆ, ಎಲ್ರಿಗೂ ಟೆನ್ಷನ್ ಶುರುವಾಗಿದೆ. ಈಗ ಎಲ್ಲ ಇಲ್ಲೇ ಇದ್ದಾಳೆ ಶಾರದಾ ಅನ್ನೋದು ಗೊತ್ತಾಗೋಗ್ಬಿಟ್ಟಿದೆ. ಹಾಗಾಗಿ ಅಷ್ಟೇನಾ? ನಿಮ್ಗೆ ಯಾಕೆ? ಅವಳನ್ನ ಹುಡುಕೊಡೋ ಜವಾಬ್ದಾರಿ ನಂದು, ಆಯ್ತಲ್ಲ? ನೀವು ಅಲ್ಲಿ ವ್ಯವಸ್ಥೆ ಮಾಡಿ, ಸರಿ? ಆಯ್ತು ಆಯ್ತು ಅಂತಾಳೆ. ವ್ರತನ ಕೆಡ್ಸ್ಬಿಡಿ ಬಂದಿದ ಅಷ್ಟೇ, ಇಲ್ಲೇ ಅಲ್ಲಿಗೆ ಮುಗ್ದೋಯ್ತು. ಶಾರದಾನು ಕೈಗೆ ಸಿಗಲ್ಲ, ವ್ರತನೂ ಮುಗ್ದಾಗತ್ತೆ. ಆಯ್ತು ಬಿಡು. ಇಲ್ಲಿ ಅಶ್ವಿನಿ ಹಿಡ್ಕೊಬರಕ್ಕೆ ಅಂತ ಹೋಗ್ತಾಳೆ, ಭದ್ರನ್ಗೆ ಸಿಗೋದಿಲ್ಲ. ಪಾಪ ಶಾರದಾ ಅಲ್ಲಿ ಅರ್ಚಕರು ಮನೆಯಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಮಲಕ್ಕೊಮ್ಮ, ಇಲ್ಲಿ ಶಿವನೇ ಕಾವಲಿರ್ತಾನೆ ನಿನಗೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮಲಗೋಕೆ ಅಂತ ಹೇಳಿ ಪಾಪ ಬರ್ತಾ ಇರ್ತಾರೆ. ಮಲಗೋಕ್ ಬರ್ತಾ ಇರೋಳನ್ನ ಅಷ್ಟೊತ್ತಿಗೆ ಬಂದು ಭದ್ರ ಹಿಡ್ಕೊಳಕ್ ಹೋಗ್ತಾನೆ. ಅವನಿಗಾಗಿರೋ ಕುಡಿದ್ಬಿಟ್ಟು ಚೆನ್ನಾಗಿ ಮಲಗ್ಬಿಡ್ತಾನೆ. ಆದ್ರೆ ಅಶ್ವಿನಿ ಈ ಕಡೆಯವ್ರು ಹೋಗಿದ್ದು ಹಿಡ್ಕೊಳಕ್ ಹೋಗ್ತಾರೆ. ಹಿಡ್ಕೊಳಕ್ ಹೋದ ತಕ್ಷಣ ಮೊದಲೇ ಶಿವನ್ ಧ್ಯಾನ ಮಾಡ್ತಿರ್ತಾಳೆ ಭೂಮಿ. ಆ ಮಂತ್ರ ಫಲನೂ ಏನೋ ಆ ಪರಮೇಶ್ವರನ ರೂಪದಲ್ಲಿ ಬಂದು ಏನೋ ಸರ್ಪ ಬಂದು ಕಡ್ದು ಬಿಡುತ್ತ. ಕಡ್ದು ಅವನಲ್ಲೇ ಒದ್ದಾಡ್ತಾ ಕೂತ್ಕೋತಾನೆ. ಅಶ್ವಿನಿ ಮತ್ತೆ ಅಶ್ವಿನಿ ಹಿಂಬಾಲಕ ನೋಡ್ಬಿಟ್ಟು ಅವನು ಬಾಡಿಗಾರ್ಡ್ ಓಡೋಗ್ತಾರೆ ಹಂಗೇನೆ. ಇಲ್ಲಿ ಭದ್ರನ್ಗೆ ಹೋಗಿ ಭದ್ರನ ಬಾಡಿಗಾರ್ಡ್ ಇರ್ತಾನಲ್ಲ ಚೇಲ, ಅವನು ಏನು ಸರ್ ಕುಡಿತಾ ಕೂತಿದ್ದೀರಲ್ಲ, ಬನ್ನಿ ಹಿಡ್ಕೊಳ್ಳೋಣ ಎಮ್ಮನ್ನ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಬಂದಿದ್ದು ಹಿಡ್ಕೊಳಕ್ ಹೋಗ್ತಾನೆ. ಅಲ್ಲೂ ಕೂಡ ಅದೇ ರೀತಿ ಅಟ್ಯಾಕ್ ಮಾಡ್ತದೆ. ಆದ್ರೆ ಅವನಿಗೆ ಗರ್ಡ್ ಮಚ್ಚೆ ಇರ್ತದೆ. ಆ ಗರ್ಡ್ ಮಚ್ಚೆ ನೋಡ್ಬಿಟ್ಟು ಅದು ಮಾಯ ಆಗ್ಬಿಡ್ತದೆ. ತಕ್ಷಣ ಇಬ್ರು ಹಿಡ್ಕೊಂಡೆ ತಾಯ್ಕೊ ಬರ್ತಾರೆ ಶಾರದನ್ನ. ಇಲ್ಲಿ ಮನೆಯಲ್ಲಿ ಟೆನ್ಷನ್ ಆಗಿರೋದು ನೋಡ್ಬಿಟ್ಟು ದೇವಯಾನಿಗೆ ಅವಳು ಅಂಜು ಹೇಳ್ತಾಳೆ, ಯಾಕೆ ಮಾಮ್ ಇಷ್ಟೊಂದು ಟೆನ್ಷನ್ ಆಗಿದೆ? ಈ ಟೆನ್ಷನ್ ಆಗಿರೋದು ಏನ್ ಮಾಡೋಣ ಹೇಳು? ಅವ್ಳು ನೋಡಿ ವ್ರತ ಮಾಡ್ತಾ ಕೂತಿದ್ದಾಳೆ. ಅಷ್ಟೇನಾ? ವ್ರತನ ಹಾಳು ಮಾಡಿದ್ರಾಯ್ತು, ಸುಮ್ಮನೆ ಮಾಮ್ ನಾನು ಇದೀನಿ. ಅಪ್ಪ ವೆರಿ ಗುಡ್ ಬೇಬಿ. ಎಲ್ಲ ಮಲಗಿರ್ತಾರೆ. ಮಲಕೋಗಿದ್ದಾಳೆ ಭೂಮಿ. ಅಜಿತ್ ಭೂಮಿ ಮಾತ್ರ ಮಲಗಿರೋದಿಲ್ಲ. ಅಜಿತ್ ಫೋನ್ ರಿಸೀವ್ ಮಾಡಕ್ಕಿಂತ ಆಚೆಗೆ ಹೋಗ್ತಾನೆ. ಅಷ್ಟರಲ್ಲಿ ಅವಳು ಧ್ಯಾನ ಮಾಡ್ತಿರ್ತಾಳಲ್ಲ, ಧ್ಯಾನ ಮಾಡ್ತಾ ಇರೋದು ನೋಡಿ ತಕ್ಷಣ ಇವಳು ಹೋಗಿದ್ದು ಫ್ಯಾನ್ ಆಫ್ ಮಾಡ್ಬಿಡ್ತಾಳೆ. ಆ ಫ್ಯಾನ್ ಆಫ್ ಮಾಡಿದ ತಕ್ಷಣ ಅದು ಗಾಳಿಗೆ ಹಾರಾಡಕ್ ಶುರುವಾಗತ್ತೆ. ಆ ದೀಪ ಹಾರಾಡ್ತಾ ಇದ್ರೆ ಇವರು ಏನಾದ್ರೂ ಮಾಡಿ ಇದನ್ನ ಇದ್ ಮಾಡ್ಬೇಕು ಅಂತ ಹೇಳಿ ಅಜಿತ್ ಬರ್ತಾನೆ ಅದೇ ಸಮಯಕ್ಕೆ ಸರಿಯಾಗಿ. ಅಜಿತ್ ಬರ್ತಾನೆ. ಅಜಿತ್ ಬಂದಿದ್ದು ಅಲ್ಲಿ ತಕ್ಷಣ ದೀಪನ ಹಿಡ್ಕೊಬಿಡ್ತಾನೆ. ಅಡ್ಡ ಹಿಡಿತಾನೆ. ನಚ್ಚಿಗೆ ಎಚ್ಚರಾಗುತ್ತೆ. ನಚ್ಚಿ ಬಂದು ಆಫ್ ಮಾಡ್ಬಿಡ್ತಾನೆ. ಆಫ್ ಮಾಡಿದ್ಮೇಲೆ ಆವಾಗ ಅಲ್ಲಿಗೆ ಪೂಜೆ ಸಂಪೂರ್ಣ ನಡೆಯಕ್ ಶುರು ಆಗುತ್ತೆ. ಸಂಗೀತ ಎಲ್ಲ ಎಚ್ಚರ ಆಗ್ಬಿಟ್ಟು, ಯಾರು ಹಿಂಗ್ ಮಾಡಿದವರು? ಯಾರು ಹಿಂಗೆ ಹಾಳು ಮಾಡಕ್ ಹೋಗಿದ್ದು ಪೂಜೆನ? ಗೊತ್ತಿಲ್ಲ ಅತ್ತೆ, ನಂಗೂ ಗೊತ್ತಾಗ್ಲಿಲ್ಲ. ಅದಕ್ಕೆ ಅಜಿತ್ ಅಂತ, ನಂಗೂ ಗೊತ್ತಿಲ್ಲಮ್ಮ, ನನ್ ಫೋನ್ ರಿಸೀವ್ ಮಾಡಕ್ ಹೋಗಿದ್ದೆ, ಒಳಕ್ ಬಂದೆ ಅಂತಾರೆ. ಸರಿ, ಎಲ್ಲ ಸಾಂಗವಾಗಿ ಶುರುವಾಗುತ್ತೆ. ಮತ್ತೆ ಇಲ್ಲಿ ಭದ್ರ ಶಾರದನ ಹಾಕೊಂಡು ಬಂದೇ ಬಿಡ್ತಾನೆ. ಶಾರದನ್ಗೆ ಮತ್ತೆ ಬರ್ಸ್ಬಿಡ್ತಾನಲ್ಲ, ಅವಳನ್ನ ಕರ್ಕೊಂಡ್ ಬರ್ತಾನೆ. ಕಾಡಿನಲ್ಲಿ ಗಾಡಿ ಕೆಟ್ಟೋಗ್ಬಿಡ್ತದೆ. ಗಾಡಿ ಕೆಟ್ಟೋದ ತಕ್ಷಣ ಭದ್ರ, ಇದೇನು ಟವರೇ ಸಿಗ್ತಾ ಇಲ್ಲ, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ದೂರ ಟವರ್ ಸಿಗುತ್ತೆ ನೋಡು, ಇವತ್ ಮಾತ್ರ ಅವಳನ್ನ ಏನ್ ಮಾಡಿದ್ರು ಬಿಡ್ಬಾರ್ದು, ಚಾಲಾಕಿ ಎಣ್ಣೆ ಇವಳು ತಗೊಂಡೋಗಿ ಇವಳನ್ನ ದೇವಯಾನಿ ಮೇಡಮ್ಗೆ ಒಪ್ಪಿಸ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಇಲ್ಲಿ ಭೂಮಿ ಪೂಜೆ ಫಲ ಕೊಡ್ತಾ ಇರುತ್ತೆ. ಏನ್ ಮಾಡಿದ್ರು ಕೂಡ ಅವಳು ಪೂಜೆನ ಹಾಳು ಮಾಡೋಕ್ ಆಗೋದೇ ಇಲ್ಲ. ಎಲ್ಲ ಕಾವಲಾಕ್ ಕೂತ್ಕೋತಾರೆ. ಒಬ್ಬೊಬ್ರಾಗಿ ಮಲಗಕ್ ಹೋಗ್ತಾರೆ. ಮಾವ ಜೋಪಾನ ಅಂತ ಹೇಳ್ತಾಳೆ. ಅವ್ರ ಮಾವನು ಕೂಡ ಹೋಗ್ತಾರೆ. ಒಬ್ಬೊಬ್ರಾಗಿ ಮಲಗಕ್ ಹೋಗ್ತಾರೆ. ಆದ್ರೆ ಈ ಪಾಪಿ ದೇವಯಾನಿ ಮಾತ್ರ ದೇವಯಾನಿ ಮಗಳು ಮಾತ್ರ ಕೂತ್ಕೋತಾರೆ. ಅಜ್ಜಿ ಎಲ್ಲ ತೂಗುಡಿಸ್ತಾ ಇರ್ತಾರೆ. ಎಲ್ರನ್ನು ಮಲಗಕ್ ಕಳಿಸ್ತಾಳೆ. ಕಳಿಸ್ಬಿಟ್ಟು ಭೂಮಿನ ಅಜಿತ್ತು, ಬಾ ಭೂಮಿ ಸ್ವಲ್ಪ ಹೊತ್ತಾದ್ರು ಮಲಕು. ಇಲ್ಲ ಸಾಹೇಬ್ರೆ, ಈ ವ್ರತ ಮುಗಿಯೋವರೆಗೂ ನಾನು ಯಾವುದೇ ಕಾರಣಕ್ಕೂ ಕೂಡ ಮಲಗೋದಿಲ್ಲ ಅಂತಾರೆ. ಆ ಫ್ಯಾನ್ ಗಾಳಿಗೆ ದೀಪ ಹಾರೋಗ್ತಾ ಇದ್ದಾಗ ಅದನ್ನ ಹಿಡ್ಕೊಂಡಿದ್ ನೋಡ್ದಿ ತಕ್ಷಣ ಅಲ್ಲಿ ಭಾಗ್ಯಮ್ಮ ಬರ್ತಾರೆ. ಭೂಮಿ ಮತ್ತೆ ಅಜಿತ ಇಬ್ರು ಕೂಡ ಮರೆ ಮಾಡ್ಕೊಳ್ತಾರೆ. ದೀಪನಾಗ, ನಿಮ್ಮಿಬ್ರು ಜೀವನ ಅನ್ಯೋನ್ಯವಾಗಿರ್ಲಪ್ಪ, ಯಾವ ದೃಷ್ಟಿನೂ ಬೀಳ್ದೆ ಇರ್ಲಿ, ಮೂರ್ಖರ ಚೆನ್ನಾಗಿರಿ ಅಂತ ಹೇಳಿ
ಪಾಪ ಭಾಗ್ಯಮ್ಮನವರು ಆಶೀರ್ವಾದ ಮಾಡ್ತಾರೆ. ಯಾಕೆಂದ್ರೆ ಇಬ್ರು ಒಟ್ಟೊಟ್ಟಿಗೆ ದೀಪ ಇಟ್ಕೊಳ್ತಾರಲ್ಲ, ಹಾಗಾಗಿ ಇಬ್ರು ಅನ್ಯೋನ್ಯತೆ ನೋಡಿ ಭಾಗ್ಯಮ್ಮನವರು ಕೂಡ ಆತರ ಅನ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ. ಇಬ್ರಲ್ಲೂ ಅನ್ಯೋನ್ಯತೆ ಅಷ್ಟೇ ಚೆನ್ನಾಗಿದೆ. ಪದೇ ಪದೇ ಭಾಗ್ಯಮ್ಮನವ್ರಿಗೆ ಒಳ್ಳೆ ಸಂತೋಷವಾಗಿರ್ತಕ್ಕಂಥ ವಿಚಾರನೆ ಕೊಡ್ತಾರೆ. ಭೂಮಿ ಫ್ಯಾನ್ ನೋಡಿ ಗಾಬರಿ ಆಗೋಗ್ತದೆ, ಅಂತೂ ಇಬ್ರು ನೋಡ್ಬಿಟ್ಟು ಅದನ್ನ ಕಾಪಾಡ್ಕೊಳ್ತಾರೆ. ಎಲ್ರನ್ನು ಮಲಗ್ಸಕ್ಕೆ ಕಳಿಸ್ತಾರೆ. ಮಲಗ್ಸಕ್ ಕಳ್ಸಿದ್ಮೇಲೆ ಅಜಿತ್ ಎಷ್ಟೋ ಹೇಳ್ತಾನೆ, ಬೇಡ ಭೂಮಿ ನೀನ್ ರೆಸ್ಟ್ ತಗೋ. ಇಲ್ಲ ಸಾಹೇಬ್ರೆ, ನಾನು ಈ ವ್ರತ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ನಾನು ರೆಸ್ಟ್ ತಗೊಳ್ಳೋದಿಲ್ಲ, ರೆಸ್ಟ್ ತಗೊಳ್ಳೋ ಮಾತು ಕೂಡ ಇಲ್ಲ ಅಂತಾನೆ. ಭಾಗ್ಯಮ್ಮನವ್ರಿಗೆ ಇನ್ನೂ ಕೂಡ ಖುಷಿ ಆಗುತ್ತೆ. ನನ್ನ ಮಗಳು ಇನ್ನೊಬ್ರು ಜೀವನಕ್ಕೋಸ್ಕರ ಇಷ್ಟು ಒದ್ದಾಡೋ ಅಂತೋಳು, ಜೀವನ ಸದಾ ಚೆನ್ನಾಗಿಟ್ಟಿರೋ ಭಗವಂತ ಅಂತ ಹೇಳಿ ಕೇಳ್ಕೊಳ್ತಾಳೆ. ಎಲ್ಲ ಅವ್ರವ್ರ ಪಾಡಿಗೆ ಮಲ್ಗಕ್ ಹೋಗ್ತಾರೆ. ಆದ್ರೆ ಭೂಮಿ ಎಷ್ಟು ಕೇಳಿದ್ರು ಕೂಡ ಮಲ್ಗೋದಿಲ್ಲ. ಇಲ್ಲಿ ಇವಳು ವ್ರತ ಮುಂದುವರಿತದೆ. ನಂತರ ಅಲ್ಲಿ ದೇವಸ್ಥಾನದಲ್ಲಿ ಮನೆಯಲ್ಲಿ ಮಾಡಿದ್ಲಲ್ಲ, ಮನೇಲಿ ಮಾಡಿದ ದೇವಸ್ಥಾನದಲ್ಲಿ ಶಿವಲಿಂಗಕ್ಕೆಲ್ಲ ಅಭಿಷೇಕ ಮಾಡಿರುವಂತ ನೀರನ್ನ ಇವಳಿಗೆ ಅದ್ರಲ್ಲಿ ಸ್ನಾನ ಮಾಡಿ ಪೂಜೆ ಮಾಡ್ಬೇಕಾಗಿರ್ತದೆ. ಆ ಕೆಲ್ಸನೂ ಕೂಡ ಅಂದ್ರೆ ಆ ಪೂಜಾ ಕಾರ್ಯನೂ ಕೂಡ ಸಾಂಗವಾಗಿ ನೆರವೇರಿಸ್ತಾ ದೇವಸ್ಥಾನಕ್ಕೆ ಬಂದೆ. ಭದ್ರ ಯಾವಾಗ ಈ ಶಾರದಾ ಕಡೆ ಗಮನನೇ ಇಲ್ಲ ಅವನಿಗೆ. ಅವ್ನು ಚೆನ್ನಾಗಿ ಕುಡಿದ್ಬಿಟ್ಟಿದ್ದಾನೆ ಟೈಟ್ ಆಗಿ. ಕಾರ್ ಬೇರೆ ಕೆಟ್ಟೋಗಿದ್ಯಲ್ಲ, ಈಗ್ಲೇ ಕೆಟ್ಟೋಗ್ಬೇಕ ಈ ಕಾರು ಅಂತ ಅನ್ಕೊಳ್ತಾ ಇರ್ತಾನೆ. ಎಲ್ಲಿ ಮತ್ ಬರೋ ಔಷಧಿನ ಅವಳಿಗೆ ಹಿಡಿದು ಬಿಟ್ಟಿರ್ತಾರೆ, ಕ್ಲೋರೋಫಾರಂ ತರ ಹಿಡ್ದಿರೋದನ್ನ ಸ್ವಲ್ಪ ಲೈಟ್ ಆಗಿ ಹಿಡ್ದಿದ್ನೇನೋ ಏನಂದ್ರೆ ಬೇಗನೆ ಎಚ್ಚರ ಆಗ್ಬಿಡುತ್ತೆ ಶಾರದಾಗೆ. ಎಚ್ಚರ ಆಗಿದ್ದ ತಡ ಶಾರದಮ್ಮ ನೋಡ್ತಾರೆ. ನೋಡಿದ್ರೆ ಏನು ಭದ್ರಂಗಿ ಕಡೆ ಜ್ಞಾನನೇ ಇರೋದಿಲ್ಲ. ಇನ್ನ ಒಬ್ಬನ್ನ ದೂರ ಕಳ್ಸಿರ್ತಾನೆ, ಇನ್ನೊಬ್ಬ ಮಾತ್ರ ಇವ್ನ ಜೊತೆ ಇರ್ತಾನೆ. ಬಾನೆಟ್ ತೆಗ್ದು ನೋಡ್ತಾ ಇರ್ತಾರೆ. ಆ ಮನೆಯಲ್ಲಿ ಗೊತ್ತಾಗದಂಗೆ ಶಾರದಮ್ಮನವರು ಓಡ್ ಬಂದಿದ್ದು ದೇವಸ್ಥಾನದ ಹತ್ರ ಓಡ್ ಬರ್ತಾರೆ. ಆ ದೇವಸ್ಥಾನದ ಹತ್ರ ಓಡ್ ಬರೋಕ್ಕೂ ಭೂಮಿ ಅಲ್ಲೇ ಅವಳು ಪೂಜೆ ಮಾಡ್ತಾ ಇರ್ತಾಳೆ. ಅಲ್ಲಿ ದೇವಸ್ಥಾನದಲ್ಲಿ ಅಭಿಷೇಕದ ನೀರನ್ನ ಅವಳು ಮೈ ಮೇಲೆ ಹಾಕ್ಸ್ಕೊಂಡು ಅಲ್ಲೂ ಕೂಡ ಪೂಜೆ ಮಾಡ್ತಾ ಇರ್ತಾಳೆ. ಸರಿಯಾಗಿ ಇದೊಂಥರ ದೇವ್ರು ವರ ಕೊಟ್ಟಂಗಾಗ್ಬಿಟ್ಟಿದೆ. ಇಲ್ಲಿ ಅವಳ ಪೂಜೆ ಫಲ ಕೊಡ್ತಾ ಇದೆ. ಸಂಗೀತನೂ ಕೂಡ ಖುಷಿ ಪಡ್ತಾರೆ. ಭೂಮಿ, ಇಷ್ಟು ಕಷ್ಟಪಟ್ಟು ಪೂಜೆ ಮಾಡ್ತಾ ಇದೀಯ ನೀನು, ಇಷ್ಟಪಟ್ಟು ಕಷ್ಟಪಟ್ಟು ಎಲ್ಲ ನಿದ್ದೆಗಿಟ್ಟು ಉಪವಾಸದಿಂದ ಎಲ್ಲ, ದೇವ್ರು ಖಂಡಿತ ಫಲ ಕೊಡ್ತಾನಮ್ಮ. ಯಾಕೆಂದ್ರೆ ನಿನ್ನ ಇಷ್ಟಾರ್ಥ ಖಂಡಿತ ನೆರವೇರ್ತದೆ. ನಮ್ಮ ಶಾರದಾ ಸಿಗ್ತಾಳೆ, ಮನೆಗೆ ಬಂದೇ ಬರ್ತಾಳೆ, ಅದರಲ್ಲಿ ಎರಡು ಮಾತಿಲ್ಲ. ಪರಿಶುದ್ಧವಾದಂತ ಮನಸ್ಸಿನಿಂದ ಪೂಜಿಸಿದ್ರೆ ಇಂಥ ದೇವರು ಕೂಡ ಒಲಿದೇ ಇರ್ತಾನ. ಹೀಗಿರ್ಬೇಕಾದ್ರೆ ನಿನ್ನ ಈ ಪೂಜೆಗೆ ಆ ಭಗವಂತ ಖಂಡಿತ ಫಲ ಕೊಡ್ತಾನಮ್ಮ. ಅಜಿತ್ ಮಾತ್ರ ಬಿಲು ಒದ್ದಾಡ್ತಾನೆ. ಅಯ್ಯೋ ಅವಳು ಊಟ ಮಾಡಿಲ್ಲ, ಜೊತೆಗೆ ನಿದ್ದೆಗಿಡ್ತಾ ಇದ್ದಾಳೆ, ಹೇಗಪ್ಪ ಅಂತ ಹೇಳಿ ಯಾರು ಎಷ್ಟ್ ಹೇಳಿದ್ರು ಭೂಮಿ ಒಪ್ಪೋದಿಲ್ಲ. ಈತ ದೇವಿಯನ್ನು ಎಚ್ಚರ ಆಯ್ತಾಳೆ, ಆದ್ರೆ ಅಜ್ಜಿನೂ ಬಿಡೋದಿಲ್ಲ. ಭೂಮಿ ಅಜ್ಜಿನೂ ಕೂಡ ಮಲಗ್ಸಕ್ ಕಳಿಸ್ತಾಳೆ. ಅಜಿತ ಎಷ್ಟು ಹೇಳ್ತಾನೆ, ಹೇಳಮ್ಮ ನೀನಾದ್ರುವೆ ಅಂತ ಹೇಳಿ. ಅದಕ್ಕೆ ಅಜಿತ್ ಹೇಳ್ತಾನೆ, ಸಂಗೀತ ಹೇಳ್ತಾಳೆ ಅಜಿತ್ಗೆ, ಎದುರುಗಡೆ ಸುಮ್ಮನಿರು, ಅವಳು ಒಳ್ಳೆ ಮನಸ್ಸಿನಿಂದ ವ್ರತ ಮಾಡ್ತಾ ಇದ್ದಾಳೆ, ಖಂಡಿತ ಒಳ್ಳೇದಾಗತ್ತೆ, ಬನ್ನಿ ನಾವೆಲ್ಲ ಒಬ್ಬ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತೇಳಿ ಎಲ್ರು ಎಬ್ಬರ್ಸ್ಕೊಂಡು ಹೋಗ್ತಾರೆ. ನಚಿನೂ ಕೂಡ ಹೋಗ್ತಾನೆ. ಶ್ರವಣ್ ಅವ್ರನ್ನು ಕೂಡ ಎಬ್ಬರ್ಸಿ ಕಳಿಸ್ತಾಳೆ. ಭೂಮಿ ಬಿಡೋದಿಲ್ಲ. ಇಲ್ಲ ಸಾಹೇಬ್ರೆ, ನೀವು ಹೋಗಿ ಸ್ವಲ್ಪ ಹೊತ್ತು ಮಲಕ್ಕೊಳ್ಳಿ, ನಾವು ವ್ರತ ಮಾಡ್ತೀವಿ ಅಂತ ಹೇಳಿ. ಇಲ್ಲಿ ಭೂಮಿ ಅಜಿತನ್ ಬಿಟ್ರೆ ಇನ್ಯಾರು ಕೂಡ ಇರುವುದಿಲ್ಲ. ಅಷ್ಟು ಭಕ್ತಿಯಿಂದ ಹೆಂಡತಿಗೆ ಸಾಥ್ ಕೊಡ್ತಾನೆ ಅಜಿತ್. ಅವಳ ಆ ಪೂಜಾ ಕೈಂಕರ್ಯದಲ್ಲಿ ಒಂದು ಚೂರು ಕೂಡ ಲೋಪದೋಷ ವಿಘ್ನ ಬಾರ್ದ ಹಾಗೆ ಆ ಆದಿಶಕ್ತಿನ ಪೂಜಿಸ್ಕೊಂಡು ವ್ರತ ಮಾಡಿ ಅದ ಸಾಂಗವಾಗಿ ನೆರವೇರಂಗ್ ಮಾಡ್ತಾನೆ. ಇಲ್ಲಿ ದೇವಸ್ಥಾನದಲ್ಲೂ ಕೂಡ ಅಷ್ಟೇ ಸಾಂಗವಾಗಿ ಅವರ ಪೂಜೆ ಮುಕ್ತಾಯ ಆಗುತ್ತೆ. ಶಾರದಮ್ಮನವರು ಕೂಡ ಅಲ್ಲಿಗೆ ಬರ್ತಾರೆ. ಅಂದ್ರೆ ಭೂಮಿಗೆ ಸ್ವಲ್ಪ ಚಳಿ ಆಗುತ್ತೇನೋ ಅಂತ ಓದಿಸ್ತಾರೆ. ಆದ್ರೆ ಭೂಮಿ ವ್ರತ ಮಾಡ್ತಾ ಇರೋದಂಗೆಲ್ಲ ಮಾಡ್ಬೇಡಿ ಅಂತ ಅಂತಾರೆ. ಸರಿ, ಬೆಳಗಾಗಿದ್ದು ಎಲ್ಲ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನಕ್ಕೆ ಬಂದ್ರೆ ಅಲ್ಲಿ ಭೂಮಿ ದೇವ್ರಿಗೆ ತಾನೇ ಮಡಿ ನೀರ್ ತಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡೋಕ್ ಶುರು ಮಾಡ್ತಾಳೆ. ಅರ್ಚಕರು ಸ್ತೋತ್ರ ಹೇಳ್ತಾ ಇರ್ತಾರೆ, ಎಲ್ಲ ಭಕ್ತಿಯಿಂದ ನಮಿಸ್ತಾ ಇರ್ತಾರೆ. ಅಜ್ಜಿ ಇಷ್ಟು ಭಯ ಭಕ್ತಿಯಿಂದ ಪೂಜೆ ಮಾಡಿದೀಯಮ್ಮ, ಖಂಡಿತ ಭಗವಂತ ಫಲ ಕೊಡ್ತಾರೆ ಅಂತ ಹೇಳಿ. ಇವಳು ರಾತ್ರಿ ಊಟನೂ ಮಾಡಿರೋದಿಲ್ಲ, ಮತ್ತೆ ನಿದ್ದೆಗೆಟ್ಟಿರ್ತಾಳಲ್ಲ, ನೀರ್ ತತಾ ಇದ್ರೆ ತಲೆ ಸುತ್ತು ಬಂದಂಗ ಆಗ್ತದೆ. ಎಲ್ಲ ಭೂಮಿ ಜೋಪಾನ ಅಂತ ಹೇಳ್ತಾರೆ. ಆದ್ರೂ ಅವಳು ಕೂಡ ಅದು ಒಂದು ಚೂರು ಕೂಡ ಅಲಗದೆ ಅಭಿಷೇಕ ಮಾಡಿ ಮುಂದುವರಿಸ್ತಾಳೆ. ಇನ್ನೊಂದ್ಸತಿ ನೀರ್ ತರಕ್ಕೆ ಅಂತ ಹೋಗ್ತಾಳೆ. ಅಲ್ಲಿಗೆ ಸರಿಯಾಗಿ ಇಲ್ಲಿ ಶಾರದಮ್ಮನವ್ರು ಬಂದ್ಬಿಡ್ತಾರೆ. ಶಾರದಮ್ಮನವ್ರು ಬಂದು ಕಾರತ್ರ ನಿಂತಿರ್ತಾರೆ. ಅವರು ಓಡ್ ಬಂದಿದ್ದು ಸುಸ್ತಿಗೆ ಅವ್ರಿಗೂ ಕೂಡ ತಲೆ ಸುತ್ತಂಗ ಆಗ್ತಾ ಇರ್ತಾರೆ. ಹಿಡ್ಕೊಂಡು ನಿಂತಿರ್ತಾರೆ. ಅದನ್ನ ಈ ಪಾಪಿ ದೇವಿಯಾನಿ ನೋಡ್ಬಿಡ್ತಾಳೆ. ಸದ್ಯ ಇವಳ ವ್ರತ ಫಲ ಕೊಡ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ದೇವಿಯಾನಿಗಂತೂ ಶಾರದಮ್ಮನವ್ರು ಸಿಗೋದಿಲ್ಲ.
ಭೂಮಿಗೆನೆ ಸಿಗೋದು. ಯಾಕೆಂದ್ರೆ ಅವ್ರ ಕಳ್ಳ ಬಳ್ಳಿ ಅಲ್ವಾ, ಎಷ್ಟೋ ಬಾರಿ ದೇವಸ್ಥಾನದಲ್ಲೂ ಕೂಡ ಅವ್ರು ಸಹಾಯ ಮಾಡಿದ್ದಾರೆ. ಈಗ್ಲೂ ಕೂಡ ಹಾಗೆ ಆಗುತ್ತೆ. ಇಲ್ಲಿ ಬಂದು ಶಾರದಮ್ಮನವರು ಭೂಮಿನ ಹಿಡ್ಕೊಳ್ಳೋ ಅಂತ ಸಂದರ್ಭ ಬರ್ತದೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದ.